ಹಾಯ್ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ ಸೇರಿ ಡೇ ಪ್ಯೂರ್ ಎಸ್ಟರ್ಡೇ ಒಂದು ಪ್ಲಾನ್ ಮಾಡಿದ್ದು. ಹೆಂಗಾರು ಮಾಡಿ 30 ಡೇಸ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾವು ವಾಕ್ ಹೋಗೋಣ ಅಂತ ಪ್ಲಾನ್ ಮಾಡಿ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ನೋಡಿ ಎಕ್ಸಾಕ್ಟ್ ಟೈಮ್ ತೋರಿಸ್ತೀನಿ. ಇವತ್ತು ಎದ್ದಿರೋದು ನಾನು 4:46ಗೆ ಎದ್ದಿದ್ದೀನಿ. 4 ಎದ್ಬಿಟ್ಟು ನಾನು ಡೈಲಿ ರೊಟೀನ್ ಬಂದ್ಬಿಟ್ಟು ನಾನು ನೈಟ್ ಚಿಯಾ ಸೀಡ್ನ ಸೋಕ್ ಮಾಡಾಕ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಚಿಯಾ ಸೀಡ್ಗೆ ಒಂದು ನಿಂಬೆಹಣ್ಣ ಹಿಂಡ್ಬಿಟ್ಟು ನಾನು ಅದನ್ನು ಬೆಳಗ್ಗೆ ಡ್ರಿಂಕ್ ಮಾಡ್ತೀನಿ. ಯಾಕೆಂದರೆ ಇದರಿಂದ ತುಂಬ ಬೆನಿಫಿಟ್ ಇದೆ. ಡ್ರಿಂಕ್ ಮಾಡಿ ಆದಮೇಲೆ ನನ್ನ ಫ್ರೆಂಡ್ಗೆ ಡ್ರಿಂಕ್ ಮಾಡ್ತೇನೆ. ನಾನು ಕಾಲ್ ಮಾಡಿದೆ, ನನ್ನ ಫ್ರೆಂಡ್ ಕಾಲ್ ಮಾಡಲಿಲ್ಲ. ನಾನು ತಿಳ್ಕೊಂಡೆ ಅವ್ನು ನನಗೆ ಕಾಗೆ ಆರಿಸ್ಬಿಟ್ಟ ಅಂತ. ಓಕೆ, ಕಾಗೆ ಆರಿಸಿದ್ರೆ ಆಗಲಿ, ನಾನು ನನ್ನ ಪ್ರಕಾರ ನಂದು ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಎದ್ದು ನಾನು ಮಾಮೂಲಿ ವಾಕಿಂಗ್ ಹೋಗಕ್ಕೆ ಶೂ ಎಲ್ಲ ಹಾಕೊಂಡು ಮತ್ತೆ ಶೂ ಎಲ್ಲ ಹಾಕ್ತೀನಿ. ಇನ್ನೊಂದು ಟೈಮ್ ಫೋನ್ ಮಾಡಿದೆ, ಅವ್ನು ಫೋನ್ ಪಿಕ್ ಮಾಡಲಿಲ್ಲ. ನಾನು ತಿಳ್ಕೊಂಡೆ ಅಟ್ಲೀಸ್ಟ್ ಅವ್ನು ಬಂದಿಲ್ಲ ಅಂದರೆ ನಾನೇ ಹೋಗಿ ಕಂಪ್ಲೀಟ್ ಮಾಡ್ಕೆ ಬರೋಣ ಅಂತ. ಏನಕ್ಕಪ್ಪ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಂದ್ರೆ ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್. ಅದಕ್ಕೆಲ್ಲರಿಗೂ ಗೊತ್ತಿಲ್ಲ. ಜಿಮ್ಗೆ ಹೋಗ್ಬೇಕಂತ ಏನಿಲ್ಲ, ವಾಕಿಂಗ್ ಹೋಗೋದ್ರಿಂದ ಬಂದ್ಬಿಟ್ಟು ತುಂಬ ಬೆನಿಫಿಟ್ ಇದೆ. ಅದನ್ನು ನಾನು ಬಂದ್ಬಿಟ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮಾಮೂಲಿ ನಾನು ರೆಡಿ ಆಗಿಬಿಟ್ಟು ರೆಡಿ ಆಗ್ತಾ ಇದ್ದೆ. ಶೂ ಹಾಕಿ ರೆಡಿ ಆಗೋದ್ರೊಳಗಡೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಫೋನ್ ಮಾಡ್ತಾ ಇದ್ದ. ನಾನು ಫೋನ್ ಎತ್ತಿಲ್ಲ, ಯಾಕೆ ನಾನು ರೆಡಿ ಆಗಬೇಕಲ್ಲ. ರೆಡಿ ಆದಮೇಲೆ ಫೋನ್ ಪಿಕ್ ಮಾಡಬೇಕು ಅಂದ್ಬಿಟ್ಟು ನಾನು ವೇಟ್ ಮಾಡ್ತಾ ಇದ್ದೆ. ಆಮೇಲೆ ಬಂದ್ಬಿಟ್ಟು ರೆಡಿಯಾಗಿ ಆದಮೇಲೆ ನಾನು ಫೋನ್ನ ಪಿಕ್ ಮಾಡಿದೆ. ಫೋನ್ ಪಿಕ್ ಮಾಡಿ ಅವ್ನು ಕೇಳಿದ, ಏನು ಗುರು ಇಷ್ಟೊತ್ತಿ ಫೋನ್ ಮಾಡ್ಬಿಟ್ಟಿದ್ಯಾ 4:30ಗೆ ಅಂತ. ಇನ್ನೇನು ಮಾಡ್ತೀಯ ಗುರು, 4:30ಗೆ ಮಾಡಬೇಕಲ್ಲ, ಇಲ್ಲ ಅಂದ್ರೆ ನಿನ್ಗೆ ಬರಲ್ವಲ್ಲಪ್ಪ, ನಮ್ದು ಬೇರೆ 30 ಡೇಸ್ ಚಾಲೆಂಜ್ ಬೇರೆ ಅಕ್ಸೆಪ್ಟ್ ಮಾಡಿದ್ಯಾ, ನೀನು ಬರ್ತೀಯೋ ಬರಲ್ವೋ ಅಂತ ಡೌಟ್ ಇತ್ತು. ಯಾಕೆಂದ್ರೆ ಇಷ್ಟು ತುಂಬ ದಿವಸದಿಂದ ಕಾಗೆ ಆರಿಸ್ತಾನೆ ಇದ್ದೆ. ಅಂತ ಹೇಳಿ, ಸರಿ ಆಯ್ತು ಗುರು, ರೆಡಿ ಆಗಿದ್ದೀನಿ ಗುರು, ಆ ಥರ ಮಾಡಲ್ಲ, ಬರ್ತೀನಿ ಅಂದ. ನಾನು ಅದಕ್ಕೆ ಹೇಳಿದೆ, ಸರಿ ಆಯ್ತು, ನಾನು ರೆಡಿ ಆಗಿದ್ದೀನಪ್ಪ, ಬರ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಏನಾರು ಮಿಸ್ ಮಾಡಿದ್ದೀನಾ. ಯಾಕೆಂದ್ರೆ ಬೆಳಗ್ಗೆ ವಾಕಿಂಗ್ ಹೋಗ್ತೀವಲ್ಲ, ಏನಾರು ಮಿಸ್ ಆಗ್ಬಿಟ್ರೆ ಮತ್ತೆ ಬರೋಕ್ಕಾಗಲ್ಲ ಅಂತ. ಅದಾದ್ಮೇಲೆ ಹಿಂಗೆ ಪಾರ್ಕ್ ರೀಚ್ ಆದ್ಮೇಲೆ ಮಾಮೂಲಿ ಸ್ಟಾರ್ಟ್ ಮಾಡಲೇಬೇಕಲ್ಲ. ಫಸ್ಟ್ ಸ್ಟೆಪ್ ರೀಚ್ ಮಾಡೋದು, ವಾಕಿಂಗ್ ಮಾಡ್ತಾ ಇದೀವಿ. ವಾಕಿಂಗ್ ಹೋಗಿ ಸ್ಟಾರ್ಟ್ ಮಾಡೋದು, ವಾಕಿಂಗ್ ಟೈಮ್ ನೋಡ್ಕೊಂಡು ಆದ್ಮೇಲೆ ಕಂಪ್ಲೀಟ್ಲಿ ಬಂದ್ಬಿಟ್ಟು ಅಲ್ಲೇನೆ ಬಂದ್ಬಿಟ್ಟು 10K ಸ್ಟೆಪ್ನ ಕಂಪ್ಲೀಟ್ ಆಯ್ತು. ನಾರ್ಮಲ್ ಬಂದ್ಬಿಟ್ಟು ನಾನು ಏನಪ್ಪ ಮನೆಗೆ ಮಾಡ್ತೀನಿ, ಜಿಮ್ ಬೇರೆ ಹೋಗ್ತಾ ಇಲ್ಲ, 4 ಮಂತಿನ ಜಿಮ್ ಬೇಗ ನಾನು ರೆಸ್ಟ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಮನೇಲೆ ನಾರ್ಮಲ್ ವರ್ಕೌಟ್, ಏನಪ್ಪ ಪುಷಪ್, ಪುಲ್ಲಪ್, ಜಂಪಿಂಗ್ ಜಾಕ್ಸ್ ಮನೇಲಿ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ವಿತೌಟ್ ಎಕ್ವಿಪ್ಮೆಂಟ್, ಅದನ್ನೇ ಬಂದ್ಬಿಟ್ಟು ನಾನು ಮನೇಲೆ ಬಂದ್ಬಿಟ್ಟು ಒಂದು ನಾರ್ಮಲ್ ಆಗಿ ವರ್ಕೌಟ್ನ ಕಂಪ್ಲೀಟ್ ಮಾಡಿ ಆದಮೇಲೆ ಏನು ನಮ್ಮದು ಮಾಮೂಲಿ ಬಂದ್ಬಿಟ್ಟು ನಾನು ರೆಗ್ಯುಲರಾಗಿ ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ತಿಂತೀನಿ ಅಂದರೆ ಓಟ್ಸು, ಬನಾನಾ, ಪಪ್ಪಾಯಸು, ಆಪಲ್ಲು ಏನು ಸಿಗುತ್ತೆ ದಟ್ ಟೈಪ್ ಆಫ್ ಫ್ರೂಟ್ಸು, ಪ್ಲಸ್ ಬಂದ್ಬಿಟ್ಟು ನಾನು ಓಟ್ಸ್ನ ಯಾವಾಗಲೂ ಅರ್ಲಿ ಮಾರ್ನಿಂಗ್ ತಿಂತೀನಿ ವಿತೌಟ್ ಮಿಸ್. ಹಾಗೆ ಮೀಲ್ ಕಂಪ್ಲೀಟ್ ಮಾಡಿದೆ. ಮೀಲ್ ಕಂಪ್ಲೀಟ್ ಮಾಡಿ ಆದಮೇಲೆ ಬೆನಿಫಿಟ್ ಏನಪ್ಪ ಅಂತ ನೋಡಿ, ಇದ್ರ ಬೆನಿಫಿಟ್ ವಾಕಿಂಗ್ ಹೋಗೋದ್ರಿಂದ ಬೆಳಗ್ಗೆ ವಾಕಿಂಗ್ ಹೋಗಿ ಬೆನಿಫಿಟ್ ಎಲ್ಲ ಬಂದ್ಬಿಟ್ಟು ನಾನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತಿದ್ರಿ, ಲೆಟ್ಸ್